ಒಳ್ಳೆಯ ಆಲೋಚನೆಗಳು ಆಲೋಚನೆಗೆ ತಕ್ಕಂಥ ನುಡಿ, ನುಡಿಗೆ ತಕ್ಕಂಥ ನಡೆ ಇವುಗಳನ್ನ ಬೋಧಿಸಿದ್ದು ನಮ್ಮ ಬಸವಣ್ಣವರು. ಬಸವಣ್ಣವ್ರ ಬಗ್ಗೆ ಒಂದು ಸಣ್ಣ ಕಥೆ ಇದೆ, ಹೇಳ್ತೀನಿ ಕೇಳಿ. 84 ಲಕ್ಷ ಜೀವರಾಶಿಗಳಲ್ಲಿ ಒಂದು ಮುಖವಾಗಿ ಕಾಡಿ ನೋಡೆನ್ನನ್ನು ಅಂತ ಕೇಳ್ತಾರೆ ಬಸವಣ್ಣ. ನಾವೆಲ್ಲ ದೇವರನ್ನ ಕಾಪಾಡು ಅಂತ ಕೇಳ್ತೀವಿ, ಆದರೆ ಬಸವಣ್ಣವರು ಕಾಡು ನನ್ನನ್ನು, ಬಾ ನನ್ನ ಹತ್ರ ಏನಾದ್ರು ಬೇಡ್ಕೊ ನಾನು ಕೊಡ್ತೀನಿ ಅಂತ ಕೇಳ್ತಾರೆ. ಒಂದಿನ ಪೂಜೆ ಎಲ್ಲ ಮುಗಿದು ದಾಸೋಹ ಎಲ್ಲ ಮುಗಿದು ಬಾಗಿಲಲ್ಲಿ ಕೂತಿದ್ದಾಗ, ಮಹಾಮನೆ ಬಾಗಿಲಲ್ಲಿ ಕೂತಿದ್ದಾಗ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು ನೀನು ನನ್ನನ್ನು ಕಾಡು ಕಾಡು ಅಂತ ಕೇಳ್ತಿದ್ದಲ್ಲ, ಅದಕ್ಕೆ ಬಂದಿದ್ದೀನಿ, ನನಗೆ ಏನೋ ಒಂದು ವರ ಬೇಕು, ಕೊಡು, ನೀನು ಕೊಡ್ತೀಯ ಅಂದಾಗ, ಹ್ಞೂ ಕೊಡ್ತೀನಿ, ಏನು ಬೇಕು ಕೇಳು ಅಂದಾಗ, ನನಗೆ ಮೂರನೇ ಕಣ್ಣು ಬೇಕು ಅಂತ ಕೇಳ್ತಾನವನು. ಹಂಗೆ ಕೇಳಿದಾಗ ಬಸವಣ್ಣವರು ನಗ್ತಾ ನಗ್ತಾ ಅಲ್ಲಿದ್ದಿದ್ದು ಒಂದು ಕನ್ನಡಿನ ತೆಗೆದು ಅವನ ಮುಂದೆ ಇಟ್ಬಿಟ್ಟು, ನೋಡು ನೀನು ಮೂರನೇ ಕಣ್ಣು ಆಗಲೇ ಇದೆ, ಮತ್ತೆ ಯಾಕೆ ಕೇಳ್ತಿದ್ಯಾ ಅಂತಾರೆ. ಅಂದರೆ ಆ ಮೂರನೇ ಕಣ್ಣು ಆ ವ್ಯಕ್ತಿಗೆ ಇತ್ತು, ಆ ರೂಪದಲ್ಲಿ ಬಂದಿದ್ದು, ಆ ವ್ಯಕ್ತಿ ರೂಪದಲ್ಲಿ ಬಂದಿದ್ದು ಶಿವ ಅನ್ನೋದು ಇದರ ಅರ್ಥ. ಆ್ಯಂಡ್ ಎಸ್, ಹಿಯರ್ ಯು ಕ್ಯಾನ್ ವಾಚ್ ಆ ಟೈನಿ ಥಾಟ್ಸ್ ರಿಸೈಟಿಂಗ್ ವಚನಸ್. ಈ ವರ್ಷ ಅವ್ರು ಕಲ್ತಿರೋ ವಚನಗಳನ್ನ ನಿಮ್ಮ ಮುಂದೆ ಹೇಳ್ತಾರೆ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು.